ಇವತ್ತು ಕ್ರಿಯೇಟಿನ್ ತುಂಬ ಹೇಳೋದಿದೆ, ಬಟ್ ಆದಷ್ಟು ಚಿಕ್ಕದಾಗಿ ಎಷ್ಟಾಗುತ್ತೋ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಮಾರು ಜನ ಹುಡುಗರು, ಯಂಗ್ಸ್ಟರ್ಸ್, ಒಂದು 18-22 ಇಯರ್ಸಲ್ಲಿ ಕಾಲೇಜ್ಗೆ ಹೋಗ್ತಾ ಇರೋವಂಥ ಹುಡುಗರು, ಬರೀ ಯಂಗ್ ಏಜಲ್ಲಿ ಸುಮಾರು ಜನ ಜಿಮ್ಮಿಗೆ ಬರ್ತೀರ. ಜಿಮ್ಮಿಗೆ ಬಂದಾಗ ನಾನು ಸುಮಾರು ಜನಕ್ಕೆ ಹೇಳ್ತೀನಿ, ಕ್ರಿಯೇಟಿನ್ ಎಲ್ಲ ಏನು ಬೇಡ, ಕ್ರಿಯೇಟಿನು, BCAA ಇದೆಲ್ಲ ತುಂಬ ಈಸಿಯಾಗಿ ನೀವು ಬಾಯಲ್ಲಿ ಬರ್ತಾ ಇದೆ ಅಂತ ಇದ್ದರೆ ಇದು ಎಷ್ಟು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ತಾನೇ ನೀವು ಜಿಮ್ಮಿಗೆ ಬಂದಿದ್ದೀರಾ, ಜಿಮ್ಮಿಗೆ ಬಂದವರಿಗೆ ಕ್ರಿಯೇಟಿನ್ ಬೇಕಾ ಬೇಡವಾ ಅನ್ನೋದು ದೊಡ್ಡ ಕ್ವೆಶ್ಚನ್. ಸರಿ, ನಾನು ಸಿಂಪಲಾಗಿ ಹೇಳ್ತೀನಿ, ಬೇಡ ಅಂತ ಹೇಳ್ತೀನಿ. ನೀವೇನು ಮಾಡ್ತೀರಾ? ಸರಿ ಸರ್ ಆಯಿತು ಅಂತ ಆಗ್ಬಿಟ್ಟು ನೆಕ್ಸ್ಟ್ ದಿನವೇ ಇಲ್ಲ, ಅವರು ಹೇಳಿದ್ರು, ಇವ್ರು ಹೇಳಿದ್ರು, ಅವರು 6 ಮಂತ್ಸಿಂದ ವರ್ಕೌಟ್ ಮಾಡ್ತಾವ್ರಂತೆ, ಅವ್ರು ಕ್ರಿಯೇಟಿನ್ ತೊಗೊತಾ ಇದ್ದಾರೆ, ಅವ್ರು ಸಜೆಸ್ಟ್ ಮಾಡಿದ್ರು, ಇವರು ಹೀಗೆ ಹೇಳಿದ್ರು ಕ್ರಿಯೇಟಿನ್ ತೊಗೋ ಅಂತಂದರು ಅಂತ. ಓಕೆ, ಸೊ ಫಸ್ಟು ಅರ್ಥ ಮಾಡ್ಕೊಳ್ಳೋಣ, ಕ್ರಿಯೇಟಿನ್ನು ಒಳ್ಳೆಯದಾ ಕೆಟ್ಟದಾ ಆಮೇಲೆ ಇರಲಿ. ನಿಮಗೆ ಬೇಕಾಗಿದೆಯೋ, ನೀವು ಮಾಡೋ ವರ್ಕೌಟ್ಗೆ ಬೇಕಾಗಿದೆಯಾ, ಇದು ರೈಟ್ ಟೈಮಾ? ಸೊ ನಿಮ್ಮದು ವರ್ಕೌಟ್ ಫಿಸಿಕಲ್ ಎಕ್ಸಸೈಸಸ್ಸು ಡಿಮ್ಯಾಂಡ್ ಮಾಡ್ತಾ ಇದೆಯಾ ಕ್ರಿಯೇಟಿನ್ಗೆ? ಸೊ ನೀವು ಪ್ರೊಫೆಷ್ನಲಾಗಿ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ದೀರಾ, ಪ್ರೊಫೆಷ್ನಲಾಗಿ ಒಂದು ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀರಾ, ತುಂಬ ಸ್ಟ್ರೈನರ್ಸ್ ವರ್ಕೌಟ್ ಮಾಡ್ತಾಯಿದ್ದೀರಾ, ಕಾಲೇಜ್ಗೆ ಹೋಗಬೇಕು, ಬರಬೇಕು, ಓದಬೇಕು, ಹಂಗೆ ಸ್ಪೋರ್ಟ್ಸು ನೋಡಬೇಕು, ಅದೊಂದು ಕೆರಿಯರಾಗಿ ನೋಡ್ಕೊಬೇಕು ಅಂತ ಇದ್ದೀನಿ, ಬಿಡೋಕ್ಕಾಗೋದಿಲ್ಲ, ರೆಸ್ಟ್ ಇಲ್ಲ, ಕಾಂಪ್ರಮೈಸ್ ಮಾಡೋಕ್ಕಾಗುತ್ತೆ ಸ್ಲೀಪ್ನ. ರೆಸ್ಟು ಕಮ್ಮಿ ಆದರೆ ಏನಾಗುತ್ತೆ, ಸ್ಪೋರ್ಟ್ಸಲ್ಲಿ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಬಾಡಿ ಬಿಲ್ಡಿಂಗ್ ಕೂಡ ಒಂದು ಸ್ಪೋರ್ಟಾಗಿ ನೋಡೋಣ, ಅದರಲ್ಲೂ ಕೂಡ ಪ್ರೊಫೆಷನಲಾಗಿ ಮಾಡೋಣ ಅಂತ ಇದ್ದೀನಿ ಅಂದಾಗ ಮಾತ್ರ ನಿಮಗೆ ಆವಾಗ ವೇ ಪ್ರೋಟೀನ್ ಆಗಲಿ, ಎಕ್ಸ್ಟ್ರಾ ಡಿಮ್ಯಾಂಡ್ ಬಂದಾಗ ವೇ ಪ್ರೋಟೀನ್ ಅದು ಸುಮ್ಮನೆ ತೊಗೊಳಕ್ಕೆ ಹೋಗ್ಬಿಡಿ. ಅದನ್ನು ಹೇಳ್ತೇನೆ ಎಲ್ಲರಿಗೂ, ವೇ ಪ್ರೋಟೀನ್ ಏನಕ್ಕೆ ಬೇಡ ಅಂತ ಹೇಳ್ತೀನಿ. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಕ್ರಿಯೇಟಿನ್ ಸರಿ, ನಾನು ಹೇಳಿದಿರೋ ಹೋದರೂ ಸ್ವಲ್ಪ ಜನ ನೀವು ತೊಗೊಳಕ್ಕಂತೂ ತೊಗೊತೀರ. ಓಕೆ, ಸೊ ನೀವು ತೊಗೊಂಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಹೇಗೆ ತೊಗೊಬೇಕು ಅನ್ನೋದು ಹೇಳೋಣ ನೋಡಿ. ಸೊ ನಾನು ಕ್ರಿಯೇಟಿನ್ನ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ ಅನ್ಲೆಸ್ ಯು ಆರ್ ವೆರಿ ಸೀರಿಯಸ್. ಸೊ ಇದರಲ್ಲಿ 1 ಲೀಟ್ರ್ ಬಾಟ್ಲಲ್ಲಿ 5 ಗ್ರಾಮ್ ಕ್ರಿಯೇಟಿನ್ ಹಾಕಿದ್ದೀನಿ. ಈ ಕ್ರಿಯೇಟಿನ್ನ ನಾನು ತೊಗೊತಾ ಇರೋದು ಅರೌಂಡು 20 ಇಯರ್ಸ್ ಆದಮೇಲೆ. ಯಾಕಂದರೆ ಇಷ್ಟು ವರ್ಷ ಅಂತ ಕ್ರಿಯೇಟಿನ್ ಬೇಕಾಗಿಲ್ಲ. ಆವಾಗವಾಗ ವೇ ಪ್ರೋಟೀನ್ ತೊಗೊತಾ ಇದ್ದೆ, ಓಕೆ, ನನಗೆ ನ್ಯಾಚುರಲ್ ಪ್ರೋಟೀನ್ ಕಮ್ಮಿ ಆಗಿದಾಗ ವೇ ಪ್ರೋಟೀನ್ ತೊಗೊತಾ ಇದ್ದೆ, ಓಕೆ ಏನಂದೆ. ಬಟ್ ಕ್ರಿಯೇಟಿನ್ ನಾನು ತೊಗೊತಾ ಇರೋದು ಆಫ್ಟರ್ 20 ಇಯರ್ಸ್. ಸೊ ಈ 20 ಇಯರ್ಸ್ವರೆಗೂ ನಾನು ಎಕ್ಸಸೈಸ್ ಮಾಡಿಲ್ವಾ? ಎಕ್ಸಸೈಸ್ ಮಾಡಬೇಕಾದ್ರೆ ಕ್ರಿಯೇಟಿನ್ ಇಂಪಾರ್ಟೆಂಟಾ? ಇಲ್ಲ, ಬೇಕಾಗಿಲ್ಲ. ನಾನು ಬರ್ತಾಯಿದ್ದೆ ಆವಾಗ ಈ 20 ಇಯರ್ಸಲ್ಲಿ ನಾನು ಮಾಡ್ತಾಯಿದ್ದೆ ಜಸ್ಟ್ ಫಿಟ್ನೆಸ್. ಅದಕ್ಕೂ ಮುಂಚೆ ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಡಿಮ್ಯಾಂಡಿಂಗ್ ಇತ್ತು. ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಎಲ್ಲರೂ ತೊಗೊಂಡೆ, BCAA ತೊಗೊತಾ ಇದ್ದೆ, ಕ್ರಿಯೇಟಿನ್ ತೊಗೊತಾ ಇದ್ದೆ, ವೇ ಪ್ರೋಟೀನ್ ಅಷ್ಟೂ ಒಂದು ಇದರಲ್ಲಿ ಮಲ್ಟಿವಿಟಮಿನ್ಸ್ ಅದು ಇದು ತೊಗೊಂಡಿದ್ದುಂಟು. ಅದು ಏನಕ್ಕಂದರೆ ಆವಾಗ ನಾನು ಸರ್ಟಿಫಿಕೇಷನ್ಸ್ ಎಲ್ಲ ಮಾಡಿಲ್ಲ. ಆವಾಗ ನಿಮ್ಮ ಏಜಲ್ಲಿ ನಾನು ಆ ಏಜಲ್ಲಿ ಯಾರು ಹೇಳಿದ್ರು ಅದನ್ನೆಲ್ಲ ಫಾಲೋ ಮಾಡ್ತಾಯಿದ್ದೆ. ಸುಮ್ಮನೆ ಇವ್ರು ಹೇಳಿದ್ರು ತಗೋ, ಅದನ್ನು ಹೇಳಿದ್ರು ಹಂಗೆ ಮಾಡು ತಗೋ. ಸೊ ಆಮೇಲೆ ನಾನು ಅದನ್ನು ಪ್ರೊಫೆಷ್ನಲಾಗಿ ತೊಗೊಂಡು ಅದರಲ್ಲಿ ಸರ್ಟಿಫಿಕೇಷನ್ಸ್ ಎಲ್ಲ ಮಾಡ್ಕೊಂಡು ಏನು ತೊಗೊಬೇಕಾಗ ಏನು ತೊಗೊಬಾರ್ದು ಅಂತೆಲ್ಲ ಡಿಸೈಡ್ ಮಾಡಿದ್ಮೇಲೆ ಆಮೇಲೆ ನನಗೆ ಗೊತ್ತಾಯಿತು, ಓಕೆ, ನಾನು ಇವಾಗ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿಲ್ಲ, ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ದಿ ಜಿಮ್ ಆ್ಯಸ್ ಮೈ ಫಿಟ್ನೆಸ್. ಇವಾಗ ನಾನು ಕಾಂಪಿಟೇಷನ್ ಮಾಡಬೇಕು ಅಂತ ಕ್ರಿಯೇಟಿನ್ ತೊಗೊತಾ ಜಸ್ಟ್ ಇನ್ನು ಸ್ವಲ್ಪ ಎಕ್ಸಸೈಸ್ ಸ್ವಲ್ಪ ಸೀರಿಯಸ್ ಆಗಿ ಇವಾಗ ಫೋಕಸ್ ಮಾಡೋಣ ಅಂತ ಇದ್ದೀನಿ. ಸೊ ಹಾಗಾಗಿ ಕ್ರಿಯೇಟಿನ್ ನಾನು ತೊಗೊತಾ ಇರೋದು ಇವಾಗ 20 ಇಯರ್ಸ್ ಆದಮೇಲೆ. ಅದು ಕ್ಯಾಪ್ನ ಇಟ್ಕೊಳ್ಳಿ. ಸೊ ಸುಮಾರು ಜನ ನೀವು ಜಿಮ್ಮಿಗೆ ಬಂದಿದ್ದು 2 ವಾರಕ್ಕೆ, 1 ತಿಂಗಳಿಗೆ ಮೇಲೆ, 1 ತಿಂಗಳಾಗಿದ್ದ ತಕ್ಷಣ ನೀವು ಕ್ರಿಯೇಟಿನ್ ತೊಗೊತಾ ಇರ್ತೀರ. ಸೊ ಕ್ರಿಯೇಟಿನ್ ಹೇಗೆ ತೊಗೊಬೇಕು? ಸೊ ಕ್ರಿಯೇಟಿನ್ನ 5 ಗ್ರಾಮ್ ನೀವು ಕನ್ಸ್ಯೂಮ್ ಮಾಡೋಂಗಿದ್ರೆ ಅದನ್ನು 1 ಲೀಟ್ರ್ ನೀರಲ್ಲಿ ಹಾಕಿ, ಅರ್ಧ ನೀರು ಬಾಟ್ಲ್ ಖಾಲಿ ಆದಮೇಲೆ, ಅಂದರೆ ಇದೆಲ್ಲ ಅರ್ಧ ಬಾಟ್ಲ್ ಖಾಲಿ ಆದಮೇಲೆ ಮತ್ತೆ ಇದನ್ನು ರೀಫಿಲ್ ಮಾಡಿ. ಆವಾಗ ನಿಮಗೆ 5 ಗ್ರಾಮ್ ಕ್ರಿಯೇಟಿನ್ ಕನ್ಸ್ಯೂಮ್ ಆಗಬೇಕು ಅಂದರೆ ನಿಮ್ಗೆ ಅಟ್ಲೀಸ್ಟ್ 1.5 to 2 ಲೀಟರ್ಸ್ ನೀರಲ್ಲಿ ನೀವು ಹಾಕ್ಕೊಂಡು ಕುಡಿಬೇಕಾಗ್ತದೆ. ಸೊ ಏನಕ್ಕೆ ಅಂತಂದರೆ ಕ್ರಿಯೇಟಿನ್ನು ನಿಮ್ಮ ಬಾಡಿಲಿ ನ್ಯಾಚುರಲಿ ಆ ಏಜಲ್ಲಂತೂ ಕರೆಕ್ಟಾಗಿ 5 ಗ್ರಾಮ್ ನಮಗೇನು ಡಿಮ್ಯಾಂಡ್ ಇದೆ ಅದು ಬಾಡಿ ಡಿಮ್ಯಾಂಡ್ ಕೊಡೋದನ್ನು ಕೊಡುತ್ತೆ. ಇಡೀ ದಿನಕ್ಕೆ ಬೇಕಾಗಿರೋ 5 ಗ್ರಾಮ್ನ
ಬರೀ ಒಂದು ಗ್ಲಾಸ್ ಜ್ಯೂಸಲ್ಲೋ ನೀರಲ್ಲ ಹಾಕಿ 200 ml ನೀರಲ್ಲಿ ಹಾಕಿ ಕುಡಿದ್ಬಿಡ್ತೀನಿ ಅಂತಂದರೆ ಎಷ್ಟು ಲೋಡ್ ಹಾಕ್ತಾ ಇದ್ದೀರೋ ಅಂತ ಅರ್ಥ ಮಾಡ್ತೀವಿ. ಲಾಜಿಕ್ಕಾಗಿ ಯಾವ ಬುಕ್ಕಲ್ಲಿ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಎಲ್ಲರೂ ಒಂದು ಹೇಳ್ಬೋದು. ಸ್ವಲ್ಪ ಲಾಜಿಕಾಗಿ ಥಿಂಕ್ ಮಾಡಿ. ಇಡೀ ದಿನಕ್ಕೆ ಬೇಕಾಗಿರೋ ಕ್ರಿಯೇಟಿನ್ ನಿಮ್ಮ ಬಾಡಿ 5 ಗ್ರಾಮ್ ಅಷ್ಟು ಕ್ರಿಯೇಟಿನ್ ನಿಮ್ಮ ಬಾಡಿಗೆ ಬೇಕಾಗಿರೋದು ನ್ಯಾಚುರಲ್ ಆಗಿ ನಿಮ್ಮ ಬಾಡಿಲಿ ಬರುತ್ತೆ. ಇಡೀ ದಿನದಲ್ಲಿ ಬೇಕಾಗಿರೋದು ಎಷ್ಟು ನೀರು ಕುಡಿಬೇಕು ನೀವು? 3 to 4 ಲೀಟರ್ಸ್ ಡೈಲಿ ಕುಡಿತೀರಾ? ಸೊ ನೀವು ಆರ್ಟಿಫಿಷಿಯಲ್ ಆಗಿ ನೀವು ಕ್ರಿಯೇಟಿನ್ ನೀವು ತೊಗೊಂಡು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತಂದರೆ ವೈ ಡು ಯು ಟೇಕ್ ಇಟ್ ಇನ್ ಜಸ್ಟ್ ಇನ್ 1 ಗ್ಲಾಸ್? ಅದನ್ನು ಡೈಲ್ಯೂಷನ್ ಇವಾಗ 5 ಗ್ರಾಮ್ಸ್ ಹಾಕಿರ್ತೀರ. ಈ 5 ಗ್ರಾಮ್ನ ಒಂದೇ ಸತಿ ತೊಗೊಳೋದಕ್ಕೂ 5 ಗ್ರಾಮ್ನ ಈ ಥರ 1.5 to 2 ಲೀಟರ್ಸಲ್ಲಿ ನೀವು ಡೈಲ್ಯೂಟ್ ಮಾಡಿದಾಗ ಏನಾಗುತ್ತೆ? ಸೊ ಓವರ್ ಅ ಪೀರಿಯಡ್ ಆಫ್ 2 hours ಆಗ್ಬೋದು ಅಲ್ವಾ? ಸೊ ನಿಧಾನಕ್ಕೆ ಸ್ವಲ್ಪ ನೀವು ಕುಡಿತಾ ಇರ್ತೀರ. ಯಾವಾಗ ಬೇಕಾಗ ಕುಡಿಬೋದು. ಇಟ್ಸ್ ಫ್ಲೇವರ್ಡ್ ಸಿಗುತ್ತೆ. ನಾನು ತೊಗೊಂಡ್ರೆ ಅನ್ಫ್ಲೇವರ್ಡ್. ಸೊ ಯು ಕ್ಯಾನ್ ಕೀಪ್ ಮೋ ಅಮೌಂಟ್ ಆಫ್ ವಾಟರ್ ಡೈಲ್ಯೂಟೆಡ್. ಸೊ ನಿಮಗೆ ಅದೇನಾಗುತ್ತೆ, ನಿಮ್ಗೆ ತೊಗೊಬೇಕಾದ್ರೆ ನಿಮಗೆ ಒಂದೇ ಟೈಮಲ್ಲಿ 5 ಗ್ರಾಮ್ಸ್ ತೊಗೊಳೋದಲ್ಲ. ಸೊ 5 ಗ್ರಾಮ್ನ ನೀವು ಫಿನಿಷ್ ಮಾಡೋದಕ್ಕೆ 2 hours ತೊಗೊತೀರ. ಸೊ ಎವ್ರಿ 1 ಗ್ಲಾಸ್ ನೀರಲ್ಲಿ ನಿಮ್ಗೆ ಎಷ್ಟು ಹೋಗುತ್ತೆ? 0.5 ಗ್ರಾಮಸ್ ಕ್ರಿಯೇಟಿನ್ ಹೋಗುತ್ತೆ. ಸೊ ಯಾವ ಅರ್ಥ ಮಾಡ್ಕೊಳ್ಳಿ. ಪ್ರೀ ವರ್ಕೌಟ್ನ ನೀವು ಫುಲ್ಲು ಸ್ಕೂಪು, ಎಷ್ಟು ಚಿಕ್ಕ ಸ್ಕೂಪು ಫುಲ್ ವರ್ಕೌಟ್ ಮುಂಚೆ ನೀವು ತೊಗೊಳೋದು ಬೇರೆ. ಕ್ರಿಯೇಟಿನ್ ಅನ್ನೋದು ಇಟ್ ಈಸ್ ಲಾಂಗ್ ಪ್ರೊಸೆಸ್. ಅದು ನಿಮ್ಮ ಸೆಲ್ಸಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಥರ, ಯಾವಾಗಲೂ ಇರಬೇಕಾಗುತ್ತೆ ಅನ್ನೋ ಥರ ಇರುತ್ತೆ. ಹೇಗೆ ಅಂದರೆ ಹೇಗೆ ಹೇಳೋದು, ಕ್ರಿಯೇಟಿನ್ನು ಇವಾಗ ನಾನು ಬೆಳಿಗ್ಗೆ ತೊಗೊಂಡಿದ್ದೀನಿ, ರಾತ್ರಿ ಹೋಗಿ ನಾನು ವರ್ಕೌಟ್ ಮಾಡಿದ್ರು ಆ ಕ್ರಿಯೇಟಿನ್ ನಮ್ಮ ಸೆಲ್ಸಲ್ಲಿ ರಿಲೀಸ್ ಮಾಡೋಕ್ಕೆ ರೆಡಿ ಇರುತ್ತೆ. ಸೊ ಆ ಥರ ಇಸ್ 24 hours ಪ್ರೋಗ್ರಾಮ್ ಥರ ಕ್ರಿಯೇಟಿನ್ ಲೋಡ್ ಆಗಿರುತ್ತೆ ನಿಮ್ಮ ಬಾಡೀಲಿ. ಪ್ರೀ ವರ್ಕೌಟ್ ಬೇರೆ. ಪ್ರೀ ವರ್ಕೌಟು ಜಸ್ಟ್ 1 hour ಬಿಫೋರ್ ವರ್ಕೌಟ್ ಮಾಡೋಕ್ಕೆ ಮುಂಚೆ ತೊಗೊಳೋದು. ಆ ವರ್ಕೌಟ್ ಆ ಟೈಮ್ ಆದಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ಇರುತ್ತೆ, ಆ ಬೂಸ್ಟು ಮತ್ತು ಕಮ್ಮಿ ಆಗಿಬಿಡುತ್ತೆ. ಕ್ರಿಯೇಟಿನ್ ಅನ್ನೋದು ಹಾಗಲ್ಲ. ಸೊ ನೀವು 0.5 ಗ್ರಾಮ್ ಅಷ್ಟು ತೊಗೊಂಡ್ರೂ ಫಾರ್ ಓವರ್ ಅ ಪೀರಿಯಡ್ ಆಫ್ 5 ಗ್ರಾಮ್ಸು 2 hours 5 ಗ್ರಾಮ್ಸ್ ಹೋದ್ರೂ ನಿಮ್ಮ ಬಾಡಿಯಲ್ಲಿ ಅದು ಎಲ್ಲೆಲ್ಲಿ ಸೆಲ್ಸಲ್ಲಿ ಸ್ಟೋರ್ ಆಗಬೇಕು ಅದು ಸ್ಟೋರ್ ಆಗಿರುತ್ತೆ. ಸೊ ಕ್ರಿಯೇಟಿನ್ ಮೋನೋಹೈಡ್ರೇಟ್ ವಿಲ್ ಸ್ಟೋರ್ ಇಸ್ ಅ ಪವರ್ ಹೌಸ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲ ಸೆಲ್ ಅಂದರೆ ನಿಮ್ಮ ಒಂದೊಂದು ಸೆಲ್ಸಲ್ಲೂ ನಿಮಗೆ ಕ್ರಿಯೇಟಿನ್ ಅನ್ನೋದು ಇರುತ್ತೆ. ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ 30, ನನಗೆ 42, ನನಗೆ ಇವಾಗ ಅಷ್ಟೊಂದು ಕ್ರಿಯೇಟಿನ್ ಬಾಡಿ ಸಪ್ಲೈ ಮಾಡದೇ ಇರ್ಬೋದು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಕಮ್ಮಿ ಆಗುತ್ತೆ. ಸೊ ಇವಾಗ ನಾನು ಅಷ್ಟು ವರ್ಕೌಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಸೊ ಯಾರೋ ಹೇಳಿದ್ರು ಅಂತ ನೀವು ಕ್ರಿಯೇಟಿನ್ನು ಆಮೇಲೆ ಈ ಥರ ತೊಗೊಳೋದ್ರಿಂದ ಏನಾಗುತ್ತೆ, ಫುಲ್ ನಾಲೆಜ್ ತಿಳ್ಕೊಬೇಕು. ಸೊ ನೀವು ಕೇಳಿದಾಗ ನನಗೂ ಇಷ್ಟೆಲ್ಲ ಹೇಳೋದಕ್ಕೆ ಟೈಮ್ ಇರೋದಿಲ್ಲ. ಯಾಕಂದರೆ ಒಬ್ಬೊಬ್ರಿಗೂ ಇಷ್ಟೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಅವ್ರು ಎಷ್ಟು ಕೇಳ್ತಾರೆ ಎಷ್ಟು ಬಿಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾರೋ ಸುಮ್ಮನೆ ಹೋಗಿ ಬಂದವರೆಲ್ಲ ಕೇಳಿದವ್ರಿಗೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ಕೆ ಯಾರಿಗೂ ಟೈಮು ಇರೋದಿಲ್ಲ, ಪೇಷನ್ಸ್ ಇರೋದಿಲ್ಲ. ಇದೇ ಕ್ವಶನ್ ಡೈಲಿ 5 people 10 people ಹತ್ರ ಹೇಳೋದಕ್ಕೂ ಯಾರಿಗೂ ಇರ್ತಾನೆ ಪೇಷನ್ಸ್ ಇರುತ್ತೆ. ಸೊ ಥ್ಯಾಂಕ್ ಯು. ಫುಲ್ಲಾಗಿ ವೀಡಿಯೋ ನೋಡಿದ್ದೀರಾ. ಸೊ ನೀವು ಯಾವಾಗ ತೊಗೊಬೇಕು? ಓಕೆ ಸರ್, ನನಗೆ ಕ್ರಿಯೇಟಿನ್ ತೊಗೊಬೇಕು. ಕ್ರಿಯೇಟಿನ್ ಯಾವಾಗ ತೊಗೊಳ್ಳಿ ಅಂತಂದರೆ ಅಟ್ಲೀಸ್ಟ್ 6 monthsವರೆಗೂ ನೀವು ಜಿಮ್ ರೆಗ್ಯುಲರಾಗಿ ಬನ್ನಿ. ಡಂಬಲ್ ಹೆಂಗೆ ಹಿಡಿಯೋದು, ಬಾಬಲ್ ಹೆಂಗೆ ಇಡೋದು, ಗ್ರಿಪ್ ಯಾವುದು, ಹೇಗೆ ಬ್ರೀದಿಂಗ್ ಹೆಂಗಿರುತ್ತೋ ನಿಮ್ಮ ಮಸಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮಸಲ್ನ ನಿಮಗೆ ಕೋಆಪ್ರೇಟ್ ಮಾಡ್ತಾ ಇದೆ. ಡಂಬಲ್ ಹಿಡಿದ ತಕ್ಷಣ ನಿಮಗೆ ವೆಯ್ಟ್ಸ್ ಹೊಡೆಯೋದಕ್ಕೆ ನಿಮಗೆ ಅರ್ಥ ಆಗ್ತಾ ಇದೆಯಾ? ಮಸಲ್ ಮೂಮೆಂಟ್ಸ್ ಅರ್ಥ ಫೀಲಿಂಗ್ ಮಾಡ್ಕೊಳ್ಳಿ. ಮಸಲ್ ಇದೆ ಅನ್ನೋ ಅರ್ಥ ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಇದೆಲ್ಲ ಕಲಿಯೋದಕ್ಕೆ ಒಂದು 6 months ಆದರೂ ಬೇಕಾ? 6 months ಆದಮೇಲೆ ಕಂಟಿನ್ಯೂಸ್ ನೀವು ರೆಗ್ಯುಲರ್ ಮಾಡ್ತಾ ಇದ್ದೀರ ಅಂತಂದರೆ ಆಮೇಲೆ ನಿಮ್ಮ ತಂದೆ ತಾಯಿ ಕೂಡ ಒಂದು ಬರುತ್ತೆ, ಓಕೆ ಅಪ್ಪ ಇದೆಲ್ಲ ಏನೋ 1 ತಿಂಗಳು 2 ತಿಂಗಳಿಗೆ ಹೋಗ್ತಾರೆ, 6 months ಹೋಗ್ತಾನೆ, ಇನ್ನೂ ಏನೋ ಸೀರಿಯಸ್ಸಾಗಿ ಮಾಡ್ತಾನೆ, ಚೆನ್ನಾಗಿದ್ದಾನೆ ಅಂತ ಅವ್ರಿಗೂ ಭರವಸೆ ಬರಬೇಕು. ಸೊ ನಿಮಗೆ ಸಜೆಸ್ಟ್ ಮಾಡಿದ್ರೆ ನಮಗೂ ಆ ಕ್ರಿಯೇಟಿನ್ ಇದೆಯಾ ಅಂತಂದರೆ ಆ ಕ್ರಿಯೇಟಿನ್ ತಕ್ಕನಂಗೆ ವರ್ಕೌಟ್ ಮಾಡೋಷ್ಟು ಕೆಪಾಸಿಟಿನೂ ಥ್ರೆಶೋಲ್ಡ್ ಆ ಪೇನ್ ಥ್ರೆಶೋಲ್ಡ್ನ ನೀವು ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಬರಬೇಕು. ಅದನ್ನೆಲ್ಲ ನೋಡ್ಕೊಂಡ ಮೇಲೆ ನಾವು ಕ್ರಿಯೇಟಿನ್ ಸಜೆಸ್ಟ್ ಮಾಡ್ತೀವಿ ಹೊರತು ನೀವು ಜನರಲಾಗಿ ಏನು ಸಹ ಸಪ್ಲಿಮೆಂಟು ತೊಗೊಬೋದು ಅಂದರೆ ಯಾರಾದರೂ ಇದು ತೊಗೊಳ್ಳೋ ಅದು ತೊಗೊಳ್ಳೋ ಅಂತ ಕಳಿಸ್ಕೊಡ್ತಾರೆ. ಸೊ ಥಿಂಕ್ ಮಾಡೋಕ್ಕೆ ಮುಂಚೆ ಯಾವ ಸಪ್ಲಿಮೆಂಟು ತೊಗೊಳ್ಳಿ, ಇಲ್ಲ ಬೇಡ ಅಂತ ಹೇಳಲ್ಲ, ತೊಗೊಳೋದ್ರಿಂದ ಯಾರು ಸಾಯೋದಿಲ್ಲ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ,
ಕುಡಿಯೋ ನೀರು ಕೂಡ ಜಾಸ್ತಿ ಒಂದೇ ಟೈಮ್ ಕುಡಿದ್ರೆ ಅದನ್ನು ಸಾಯ್ತಾರೆ. ನೀರು ಇಲ್ಲ ಅಂದ್ರೂ ಸಾಯ್ತಾರೆ. ನೀರು ಪ್ರಾಣ ಉಳಿಸುತ್ತಲ್ಲ ಅಂತಂದ್ಬಿಟ್ಟು ಕುಡಿತಾನೆ ಇದ್ದರೆ ಅದನ್ನು ಸಾಯ್ತಾರೆ. ಸೊ ಎಲ್ಲ ಸಪ್ಲಿಮೆಂಟ್ಗೂ ಹೇಗೆ ತೊಗೊಬೇಕು, ಯಾವಾಗ ತೊಗೊಬೇಕು, ಆ ಸಪ್ಲಿಮೆಂಟ್ಗೆ ನಿಮ್ಮ ಫಿಸಿಕ್ ಇವಾಗ ಇಲ್ಲಾಂದರೆ ನಿಮ್ಮ ವರ್ಕೌಟ್ ಲೋಡು ಡಿಮ್ಯಾಂಡಿಂಗ್ ಇದೆಯಾ, ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಒಬ್ಬ ಕೋಚ್ ಹೇಳ್ತಾರೆ ಇದು ಬೇಕಾ ಬೇಡವಾ ಅನ್ನೋದನ್ನು. ಸೊ ಅವ್ರ ಮಾತು ಕೇಳಿ. ಥ್ಯಾಂಕ್ ಯು.